ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಮಗನಿಗೆ ಸ್ಕೂಲಲ್ಲಿ ರಜೆ ಇತ್ತು ಒಂದು 3 ದಿವಸ. ಅದಕ್ಕೆ ನಾವು ಗಣೇಶನ ಹಬ್ಬಕ್ಕೆ ಊರಿಗೆ ಹೋದಂಗೆ ಆಗುತ್ತೆ. ಊರಿಗೆ ಹೋಗಿ ತುಂಬ ದಿವಸ ಆಯಿತು ಅಂತ ಒಂದು 3 ಡೇಸ್ ಊರಿಗೆ ಹೋಗ್ತಾಯಿದ್ವಿ. ಇನ್ನು ಬಸ್ಸಲ್ಲಿ ಹೋಗಿ ತುಂಬ ದಿವಸ ಆಯಿತು ಅಂತ ಇವತ್ತು ಕ್ಯಾಬು, ಕಾರು ಏನೂ ಬುಕ್ ಮಾಡಿಲ್ಲ. ಇನ್ನು ಬಸ್ಸಲ್ಲಿ ಹೋಗ್ತಾಯಿದ್ವಿ. ನಾವು ಮನೆಯಿಂದ ಒಂದು 4 ಗಂಟೆಗೆ ಬಿಟ್ವಿ. ಇವತ್ತು 4 ಗಂಟೆಗೆ ಬಿಟ್ಟರೆ ನೆಕ್ಸ್ಟ್ ಡೇ ಒಂದು 11 ಗಂಟೆ ಅಷ್ಟರಲ್ಲಿ ಊರಿಗೆ ಹೋಗಿ ಸೇರ್ಕೋತೀವಿ. ಅಂದರೆ ಇಲ್ಲಿಂದ ಬಸ್ಸು ಯಶವಂತಪುರವರೆಗೂ ಬಸ್ಗೆ ಹೋಗಿ ಆಮೇಲೆ ಟ್ರೈನ್ ಹತ್ಕೋತೀವಿ. ಇನ್ನು ಈ ಬಸ್ಸು ಟ್ರೈನು ಎಲ್ಲದರಲ್ಲೂ ಹೋಗೋ ಅಷ್ಟರಲ್ಲಿ ನನ್ನ ಚಿಕ್ಕ ಮಗನ ಹಿಡ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ದೇವರು ಇಲ್ಲೇ ತೋರಿಸ್ಬಿಟ್ಟ. ಎಷ್ಟೊಂದು ತೀಟೆ ಮಾಡ್ತಾ ಇದ್ನಂದರೆ ಅವನಿಗೆ ನೋಡ್ಕೊಳ್ಳೋ ಅಷ್ಟರಲ್ಲೇ ಸಾಕಾಗೋಯ್ತು. ಇನ್ನು ರೈಲ್ವೆ ಸ್ಟೇಷನ್ ಹೋದ ತಕ್ಷಣ ಅವನಿಗೆ ಎತ್ಕೊಳ್ಳೂಬಾರ್ದು. ಮೇಲೆ ಕೂರಂಗೂ ಇಲ್ಲ, ಇನ್ನು ಕೆಳಗಡೆ ನಿಲ್ಲಂಗೂ ಇಲ್ಲ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದ. ಮತ್ತು ಅವನಿಗೆ ಹಿಡಿದ್ರೆ ಸಾಕು ಜೋರಾಗಿ ಅಳೋಕ್ಕೆ ಸ್ಟಾರ್ಟ್ ಮಾಡ್ದ. ಆ ಸ್ಟೇಷನಲ್ಲಿ ಪೂರ್ತಿ ಇರೋವರೆಲ್ಲ ಇವನಿಗೆ ನೋಡೋ ಥರ ಆಡ್ತಾಯಿದ್ದ. ಇನ್ನು ದೊಡ್ಡವನು ಒಂದು ಸ್ವಲ್ಪ ಸೈಲೆಂಟು. ಆ ಬ್ಲ್ಯಾಕ್ ಕಲರ್ ಲೈನ್ ದಾಟಬಾರ್ದು, ಅದರಿಂದ ಈ ಕಡೆನೇ ಇರಬೇಕಂದ್ರೆ ಅವನು ಅದರಿಂದ ದಾಟಲೇ ಇಲ್ಲ. ಆ ಕಡೆ ಈ ಕಡೆನೇ ಆಟ ಆಡ್ಕೊಂಡಿದ್ದ. ಚಿಕ್ಕವನ್ನ ಆ ಥರ ಅಲ್ಲ, ಏನು ಮಾಡಬಾರ್ದು ಅಂತೀಯೋ ಅದೆಲ್ಲ ಮಾಡ್ತಾನೆ. ಆ ರೈಲ್ವೆ ಸ್ಟೇಷನಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅವನು ಓಡಾಡಿ ನನಗೂ ಓಡಾಡಿಸಿ ಸುಸ್ತಾಗಿ ಮಾಡಿಬಿಟ್ಟ. ನಾವು ಶಿಫ್ಟ್ ಚೇಂಜ್ ಮಾಡೋ ಥರ ಒಂದು ಸ್ವಲ್ಪ ನಾನು ನೋಡಿಕೊಂಡೆ, ಇನ್ನೊಂದು ಸ್ವಲ್ಪ ನನ್ನ ಹಸ್ಬೆಂಡ್ ನೋಡಿಕೊಂಡ್ರು. ನನಗೆ ಸಾಕಾಗಿದೆ ಅನ್ನೋಷ್ಟರಲ್ಲಿ ಅವ್ರೊಂದು ಸ್ವಲ್ಪ ನೋಡಿಕೊಂಡ್ರು. ಇನ್ನು ಟ್ರೈನ್ ಬರೋಕ್ಕೊಂದು 1/2 ಅವರ್ ಟೈಮ್ ಇತ್ತಲ್ಲ, ಅಷ್ಟರಲ್ಲಿ ಇವ್ನು ಫುಲ್ಲು ರೈಲ್ವೆ ಸ್ಟೇಷನ್ ಎಲ್ಲ ಓಡಾಡ್ಕೊಂಡು ಬಂದ. ನನ್ನ ಚಿಕ್ಕ ಮಗ ಚಿಕ್ಕ ಪಾಪು ಇದ್ದಾಗ ಅವನಿಗೆ ಎತ್ಕೊಂಡು ಬಂದಿದ್ವಿ. ಇನ್ನು ಇವಾಗ ಅವನಿಗೆ 1.5 ವರ್ಷ ಆಗ್ತಾ ಬಂದಿದೆ. 1 ವರ್ಷ ಆಯಿತು ಹೆಚ್ಚು ಕಮ್ಮಿ ನಾವು ಊರಿಗೆ ಹೋಗಿ. ಇಷ್ಟು ದಿವಸ ಹೋಗಿರಲಿಲ್ಲ, ಯಾಕಂದರೆ ಮಕ್ಕಳು ಚಿಕ್ಕವರು, ಈ ಟೈಮಲ್ಲಿ ಜರ್ನಿ ಮಾಡೋದು ಕಷ್ಟ ಆಗುತ್ತೆ ಅವ್ರಿಗೆ ತೊಗೊಂಡು ಅಂತ ಇಷ್ಟು ದಿವಸ ಹೋಗಿರಲಿಲ್ಲ. ಇವಾಗ ಒಂಚೂರು ಪರವಾಗಿಲ್ಲ, ದೊಡ್ಡವ್ರು ಆಗಿದ್ದಾರೆ ಅಂತ ಅಂದ್ಕೊಂಡು ಹೋಗಿದ್ವಿ. ಹಂಗೋ ಹಿಂಗೋ ಟೈಮ್ ಕಳ್ಕೊಂಡು ಒಂದು 30 ಮಿನಿಟ್ಸ್ ಅಲ್ಲೇ ಕಳೆದ್ವಿ. ಅಷ್ಟರಲ್ಲಿ ಟ್ರೈನ್ ಬಂದುಬಿಡ್ತು. ಇನ್ನೇನು ಟ್ರೈನ್ ಬಂತು ಅಂತ ಟ್ರೈನಲ್ಲಿ ಕೂತ್ಕೊಂಡ್ವಿ. ಇನ್ನು ನನ್ನ ಚಿಕ್ಕ ಮಗುಂದು ಏತೋ ಟ್ರೈಲರ್ ತ ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋ ಥರ ಊರಿಗೆ ಹೋಗಿ ಬರೋವರೆಗೂ ಅವ್ನು ತೀಟೆ ಆಯಿತು, ಅವನಾಯಿತು ಅದೇ ಮಾಡ್ಕೊಂಡಿದ್ದ ಅವನು. ನಮಗಂತೂ 1 ವರ್ಷ ಆದಮೇಲೆ ಊರಿಗೆ ಹೋಗ್ತಾಯಿದ್ದೀವಿ ಅಂತ ತುಂಬಾ ಖುಷಿಯಲ್ಲಿದ್ವಿ. ಇನ್ನು ಇನ್ನೊಂದೇನೆಂದರೆ ನಾನು ಊರಿಗೆ ಹೋಗೋದು ಯಾರಿಗೂ ಹೇಳಿರಲಿಲ್ಲ. ನನ್ನ ಹಸ್ಬೆಂಡ್ ಬರ್ತಾರಂತ ಊರಲ್ಲಿ ಎಲ್ಲರಿಗೂ ಗೊತ್ತಿತ್ತು. ನಾನು ಮಕ್ಕಳು ಬರೋದು ಯಾರಿಗೂ ಗೊತ್ತೇ ಇರಲಿಲ್ಲ. ಇನ್ನು ನಾವು ಯಾರಿಗೂ ಹೇಳಿರಲಿಲ್ಲ. ಅಲ್ಲಿ ಹೋಗಿ ಆದಮೇಲೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ನಾನು ಅಂದ್ಕೊಂಡಿದ್ದೆ, ಆದರೆ ಒಬ್ರಿಗೆ ಹೇಳಿ ಒಬ್ಬರಿಂದ ಇನ್ನೊಬ್ರಿಗೆ ಗೊತ್ತಾಗಿ ಇದೇ ಥರ ಎಲ್ಲರಿಗೂ ಗೊತ್ತಾಗಿ ನನ್ನ ಸರ್ಪ್ರೈಸ್ ಎಲ್ಲ ಅಲ್ಲೇ ಹಾಳಾಗೋಯ್ತು. ನಮ್ಮೂರು ಹತ್ತಿರ ಬರ್ತಾ ಅಂತೂ ತುಂಬಾ ಖುಷಿ. ಯಾಕಂದರೆ ತುಂಬ ದಿವಸ ಆದಮೇಲೆ ಊರಿಗೆ ಬರ್ತಾಯಿದ್ದೀವಿ. ಊರಲ್ಲಿ ಅಮ್ಮ ಅಪ್ಪ ಎಲ್ಲರಿಗೂ ಭೇಟಿ ಆಗ್ತೀವಿ. ಆಮೇಲೆ ನಮ್ಮೂರು, ನಮ್ಮ ಭಾಷೆ, ನಮ್ಮ ಬೀದರ್ ಸೈಡ್ ಪಾನಿಪುರಿ ಅಂದರೆ ನಂಗೆ ತುಂಬಾ ಇಷ್ಟ. ನಾನಂತೂ ಹೋದ್ಮೇಲೆ ಪಾನಿಪುರಿ ತಿನ್ನೋದೇ ಆಗೋಯ್ತು.
ಇನ್ನು ಬೀದರಲ್ಲಿ ನಮ್ಮ ಭಾವನವ್ರು ಇರ್ತಾರೆ, ಅಂದರೆ ನನ್ನ ಹಸ್ಬೆಂಡ್ ಅವ್ರ ಅಣ್ಣ, ಅವ್ರ ಮನೇಲಿ ತಿಂಡಿ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಅಲ್ಲಿಂದ ನಮ್ಮ ಅಕ್ಕನ ಊರಿಗೆ ಹೊರಟ್ವಿ. ಇನ್ನು ನಮ್ಮ ಅಕ್ಕನ ಊರಿಗೆ ಹೊರಡೋ ದಾರಿಲಿ ಒಂದು ದೊಡ್ಡ ಬ್ರಿಡ್ಜ್ ಥರ ಇದೆ, ಅದ್ರ ಕೆಳಗಡೆ ಫುಲ್ ನೀರು ಹರಿಯುತ್ತೆ. ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡ್ರಂತೂ ನನಗಂತೂ ಭಯನೇ ಆಗೋಕ್ಕೆ ಸ್ಟಾರ್ಟ್ ಆಯ್ತು. ಯಾಕಂದರೆ ಅದ್ರ ಮೇಲೆಲ್ಲ ಬಸ್ ಓಡಾಡ್ತಾ ಇರುವಾಗ ಒಂಥರ ಸೌಂಡ್ ಬರ್ತಾಯಿತ್ತು, ನೀರ್ದು ಮತ್ತು ಬಸ್ ಓಡಾಡೋ ಸೌಂಡು. ಇನ್ನು ಅಲ್ಲೊಂದು ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ಫೋಟೋಸ್ ಎಲ್ಲ ಇಳಿಸ್ಕೊಂಡು ರೀಲ್ಸ್ ಮಾಡಿಕೊಂಡು ಅಲ್ಲಿಂದ ಮುಂದೆ ಹೊರಟೋದ್ವಿ. ನಮ್ಮ ಬೀದರ್ ಸೈಡ್ ಇದಕ್ಕೆ ತೊರಿ ಅಂತ ಕರೀತಾರೆ. ನಿಮ್ಮ ಸೈಡ್ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ, ಕಮೆಂಟ್ ಮೂಲಕ ಹೇಳಿ. ಮೊದಲಿಂದನೂ ಬೀದರ್ ಸೈಡ್ ಪಾನಿಪುರಿನೇ ತಿಂತಾ ಇದ್ವಲ್ಲ, ಅದಕ್ಕೆ ಆ ಸೈಡ್ ಪಾನಿಪುರಿ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಊರಲ್ಲಿದ್ದಾಗ 3 ಡೇಸ್ ಊಟಕ್ಕಿಂತ ಜಾಸ್ತಿ ಪಾನಿಪುರಿ, ಕಟ್ಲಿಸು, ಮಸಾಲೆ ಪುರಿ, ದಹಿ ಪುರಿ ಅಂತ ದಿನ ಅದೇ ತಿನ್ಕೊಂಡಿದ್ದೆ. ಊಟ ಮಾಡಿದ್ದೆ ಕಡಿಮೆಯಲ್ಲಿ, ಈ ಥರ ಜಂಕ್ ಫುಡ್ಸ್ಗಳೇ ತಿಂದಿದ್ದು ಜಾಸ್ತಿ ಆಗೋಯ್ತಲ್ಲಿ. ಇನ್ನು ಅಕ್ಕನ ಮನೇಲಿ ಲೇಟ್ ಆಗೋಯ್ತು ಅಂತ ನೈಟ್ ಅಲ್ಲೇ ಸ್ಟೇ ಮಾಡಿಕೊಂಡು ನೆಕ್ಸ್ಟ್ ಡೇ ಬೇಗ ಎದ್ಬಿಟ್ಟು ಅತ್ತೆ ಮನೆ ಅಮ್ಮನ ಮನೆ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಊರ ಕಡೆ ಬಂದ್ರಂತೂ ಪೂರ್ತಿ ಹಳ್ಳಿ ಕಡೆ ವಾತಾವರಣ, ಯಾವ ಕಡೆ ನೋಡಿದ್ರು ಆ ಕಡೆ ಫುಲ್ ಹಚ್ಚ ಹಸಿರು. ಹಳ್ಳಿ ಕಡೆ ತಿಂಡಿ ಊಟ ಎಲ್ಲ ತುಂಬಾ ಖುಷಿ ಕೊಡುತ್ತೆ. ಇನ್ನು ನಮ್ಮ ಅಕ್ಕನವ್ರ ಮನೆ ಹಿಂದೆ ಗದ್ದೆ, ಮುಂದೆ ಮನೆ, ಮತ್ತು ಮುಂದೆ ಮೇನ್ ರೋಡ್ ಥರನೇ ಇದೆ. ಒಂಥರ ಚೆನ್ನಾಗಿರೋ ವಾತಾವರಣ. ಎದ್ದ ತಕ್ಷಣ ಗದ್ದೆ ಎಲ್ಲ ಕಾಣಿಸುತ್ತೆ. ಎದ್ದ ಮೇಲೆ ಈ ಥರ ಹಚ್ಚ ಹಸಿರಾಗಿರೋ ವಾತಾವರಣ, ಪ್ರಕೃತಿ ಎಲ್ಲ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಇನ್ನು ಇಲ್ಲಿ ಬೆಳಗ್ಗೆ ಬೇಗನೆ ಎಲ್ಲ ಫ್ರೆಶ್ ಅಪ್ ಆಗಿ ತಿಂಡಿ ಗಿಂಡಿ ಎಲ್ಲ ಮುಗಿಸ್ಕೊಂಡು ಮುಂದೆ ಹೊರಟ್ವಿ ನಾವು. ಸಲ ನಮ್ಮ ಊರ ಸೈಡು ಒಂದು ಸ್ವಲ್ಪ ಮಳೆ ಜಾಸ್ತಿ ಆಗಿದೆ ಅಂತ ಒಂದು 2-3 ಡೇಸ್ ಸ್ಕೂಲ್ ರಜೆ ಕೊಟ್ಟಿದ್ರು. ಇನ್ನು ನಾವು ಊರಿಗೆ ಬರ್ತಾಯಿದ್ದೀವಿ ಅಂತ ನಮ್ಮ ಅಮ್ಮಂಗೂ ತುಂಬಾ ಖುಷಿ ಆಯಿತು. ಅದಕ್ಕೆ ನಾವು ಬರೋ ಅಷ್ಟರಲ್ಲಿ ಒಬ್ಬಟ್ಟು, ಲಾಡು, ಸಂಡಿಗೆ, ಹಪ್ಪಳ ಎಲ್ಲ ಮಾಡಿಟ್ಟಿದ್ರು. ಇನ್ನು ಅಲ್ಲಿಗೆ ಹೋಗಿ ಒಂದು ಸ್ವಲ್ಪ ಕೂತ್ಕೊಂಡು ಇನ್ನು ಹಸ್ಬೆಂಡ್ ಮನೆಗೆ ಹೊರಟ್ವಿ. ನಾವು ಊರಿಗೆ ಬರ್ತಾಯಿದ್ದೀವಿ ಅಂತ ಎಲ್ಲರಿಗೂ ತುಂಬಾ ಖುಷಿ ಆಗ್ತಾಯಿತ್ತು. ಹಾಗೆ ನಮಗೂ ಅಷ್ಟೇ ತುಂಬಾ ಖುಷಿ ಆಗಿತ್ತು. ಇನ್ನು ನನ್ನ ಹಸ್ಬೆಂಡ್ ಊರಲ್ಲಿ ಮನೆ ಪಕ್ಕನೇ ಒಂದು ಚಿಕ್ಕ ಮಠ ಇದೆ. ಆ ಮಠದಲ್ಲಿ ಗಣೇಶನ ಕೂರಿಸಿದ್ರು. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಹಾಗೆ ಅಲ್ಲಿ ಒಂದು ಸ್ವಲ್ಪ ಫೋಟೋ ಎಲ್ಲ ತಗೊಂಡು ರೀಲ್ಸು ಮಾಡಿಕೊಂಡು ಅಲ್ಲೊಂದು ನೈಟ್ ಸ್ಟೇ ಮಾಡಿಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ 6 ಗಂಟೆನೇ ಅಲ್ಲಿಂದ ಹೊರಟ್ವಿ. ತುಂಬ ದಿವಸ ಆಯಿತು ಮನೆ ದೇವರಿಗೂ ಹೋಗಿಲ್ಲ ಅಂತ. ಅಲ್ಲಿಂದ ನಮ್ಮ ಮನೆ ದೇವ್ರಿಗೂ ಹೋಗೋಣ ಅಂತ ಬರುವಾಗ ಮನೆ ದೇವರಿಗೂ ದರ್ಶನ ಮಾಡಿಕೊಂಡು ತಿರ್ಗಾ ಬೀದರ್ ಬಂದು ಅಲ್ಲಿಂದ ಟ್ರೈನ್ ಹಿಡ್ಕೋಬೇಕಾಗಿತ್ತು. ಅದಕ್ಕೆ ಬೇಗನೆ ಎಲ್ಲ ಮುಗಿಸ್ಕೊತಾ ಇದ್ವಿ.
ಮತ್ತು ಮಂಡೇ, ಹುಣ್ಣಿಮೆ, ಅಮಾವಾಸ್ಯೆಗೆಲ್ಲ ತುಂಬಾ ಜನ ಜಾಸ್ತಿ ಇರ್ತಾರೆ. ಅವಾಗೆಲ್ಲ ತುಂಬಾ ಕ್ಯೂ ಇರುತ್ತೆ. ಇವತ್ತಿನ ಜನ ಜಾಸ್ತಿ ಇರಲಿಲ್ಲ, ಬೇಗನೆ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇನ್ನು ಇಲ್ಲಿ ದೇವಸ್ಥಾನದಲ್ಲೂ ಕೂಡ ಗಣೇಶನ ಕೂರಿಸಿದ್ರು, ಅಲ್ಲೂ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬೇಗನೆ ಹೊರಟ್ವಿ ಬೀದರ್ಗೆ. ಇನ್ನು ಬೀದರಲ್ಲಿ ಗಣೇಶನ ಕೂರಿಸಿದ್ರು, ಬೀದರ್ಕ ರಾಜ ಅಂತ. ತುಂಬಾ ಸುಂದರವಾಗಿತ್ತು ನೋಡೋಕ್ಕಂತೂ. ಹಾಗೆ ಇಲ್ಲಿ ಜನನೂ ತುಂಬಾ ಜಾಸ್ತಿ ಇದ್ರು. ಪ್ರತಿ ಸಲ ಒಂದೊಂದು ಥೀಮ್ ಇಟ್ಕೊಂಡು ಇಲ್ಲಿ ಡೆಕೋರೇಟ್ ಮಾಡ್ತಾರೆ. ಈ ಸಲ ಕೇದಾರ್ನಾಥ್ ಟೆಂಪಲ್ ಇರ್ತಲ್ಲ, ಅಲ್ಲಿನ ಥರ ಇಲ್ಲೂ ಡೆಕೋರೇಟ್ ಮಾಡಿದ್ರು. ನೋಡೋಕ್ಕಂತೂ ತುಂಬಾ ಅದ್ಭುತವಾಗಿತ್ತು. ಇನ್ನು ಒಳಗಡೆ ಹೋದ್ರಂತೂ ತುಂಬಾ ವಿಭಿನ್ನ ರೀತಿಯ ಗಣೇಶಗಳನ್ನು ಕೂರಿಸಿದ್ರು. ಎಲ್ಲ ಗಣೇಶಗಳು ನೋಡೋಕ್ಕಂತೂ ಅದ್ಭುತವಾಗಿದ್ವು. ಇಲ್ಲಿನ ಗಣೇಶನ ಬೀದರ್ಕ ರಾಜ ಅಂತ ತುಂಬಾ ಫೇಮಸ್ ಆಗಿದೆ. ಇಲ್ಲೂ ಬೇಗ ಗಣೇಶನ ದರ್ಶನ ಮುಗಿಸ್ಕೊಂಡ್ವು. ಇಲ್ಲಿಂದ ಬೆಂಗಳೂರು ಕಡೆ ಹೊರಟ್ವಿ. ಊರಿಗೆ ಹೋಗೋವಾಗ ಎಷ್ಟು ಖುಷಿ ಆಗ್ತಾಯಿತ್ತು, ಹಾಗೆ ವಾಪಸ್ ಬರುವಾಗ ಒಂದು ಸ್ವಲ್ಪ ಅಳು ಬಂದಂಗೆ ಆಗ್ತಾಯಿತ್ತು. ಈ 3 days ಯಾವಾಗ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಎಲ್ಲ ಊರು ಸುತ್ತೋ ಅಷ್ಟರಲ್ಲಿ, ಎಲ್ಲರಿಗೂ ಮೀಟ್ ಮಾಡಿ ಗಣೇಶನ ದರ್ಶನ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶಿವಮೊಗ್ಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.